ಅದು ತಾಲೂಕಿನ ಏಕೈಕ ಮುಖ್ಯ ಬಸ್ ನಿಲ್ದಾಣ ಜೊತೆಗೆ ಗಡಿ ಪ್ರದೇಶವಾಗಿದ್ದು ಈ ಬಸ್ ನಿಲ್ದಾಣದಿಂದ ದಿನಕ್ಕೆ ಸಾವಿರಾರು ಮಂದಿ ಪ್ರಯಾಣಿಕರು ಬಸ್ಗಳಲ್ಲಿ ಪ್ರಯಾಣ ಮಾಡುತ್ತಾರೆ. ಆದರೆ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಎಂತವರಿಗೂ ಬೇಸರ ಎನಿಸುತ್ತದೆ. ಯಾಕೆ ಅಂತೀರಾ? ಈ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಹೀಗೆ ತುಕ್ಕು ಹಿಡಿದಿರುವ ಪರಿಸ್ಥಿತಿಗೆ ಬಂದಿರುವ ವಾಟರ್ ಫಿಲ್ಟರ್. ಮತ್ತೊಂದೆಡೆ ಮಹಿಳಾ ವಿಶ್ರಾಂತಿ ಕೊಠಡಿಯಲ್ಲಿ ಕೆಎಸ್ಆರ್ಟಿಸಿ ಸಿಬ್ಬಂದಿಯ ದರ್ಬಾರ್. ಇನ್ನು ರಾತ್ರಿಯಾದ್ರೆ ಇಲ್ಲಿ ಕಳ್ಳರ ಕೈಚಳಕ, ಮತ್ತೊಂದು ಕಡೆಗೆ ಅನೈತಿಕ ಚಟುವಟಿಕೆ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ. ಹೌದು, ಸಾರಿಗೆ ಸಚಿವರ ತವರೂರು ಆಗಿರುವ ಆನೇಕಲ್ನಲ್ಲಿ ಬಸ್ ನಿಲ್ದಾಣ ಅವ್ಯವಸ್ಥೆಗಳ ಆಗರ ಹಾಗೂ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬಿಟ್ಟಿದೆ. ಪಕ್ಕದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಸಹ ಇದ್ದು ದೂರದ ಊರಿನಿಂದ ಬರುವವರಿಗೆ ಇಲ್ಲಿ ಕುಡಿಯಲು ನೀರು ಸಹ ಇಲ್ಲ. ಒಂದು ವೇಳೆ ಪಕ್ಕದಲ್ಲಿರುವ ಟ್ಯಾಪ್ ವಾಟರ್ ಕುಡಿಯಲು ಹೋದ್ರೆ ಅಲ್ಲಿ ನೀರು ಕುಡಿದು ಅನಾರೋಗ್ಯಕ್ಕೆ ತುತ್ತಾಗುವುದು ಗ್ಯಾರಂಟಿ. ಜೊತೆಗೆ ಕುಳಿತುಕೊಳ್ಳುವ ಆಸನಗಳು ಹದಗೆಟ್ಟು ಹೋಗಿವೆ. ಇನ್ನು ಸ್ವಚ್ಛತೆ ಅಂತೂ ಮರೀಚಿಕೆಯಾಗಿ ಬಿಟ್ಟಿದೆ. ಮಾನ್ಯ ಸಾರಿಗೆ ಸಚಿವರಾದಂತಹ ರಾಮಲಿಂಗದೇವರ ತವರು ಕ್ಷೇತ್ರದಲ್ಲೇನೆ ಒಂದು ಆನೇಕಲ್ ಸಾರಿಗೆ ಸಂಸ್ಥೆಗೆ ಸೇರಿದ ಬಸ್ ನಿಲ್ದಾಣದಲ್ಲಿ ಅವ್ಯವಸ್ಥೆಯ ಆಗ್ರಹ ಆಗಿದೆ. ಇನ್ನು ನಾನು ನೇರವಾಗಿ ದೃಶ್ಯಾವಳಿ ತೋರಿಸ್ತೀನಿ. ಇಲ್ಲಿ ಮಹಿಳೆ ವಿಶ್ರಾಂತಿ ಕೊಠಡಿ ಅಂತೇಳಿ ಹೆಸರಿಗೆ ಮಾತ್ರ ಹಾಕೊಂಡಿದ್ದಾರೆ. ಅದನ್ನ ಬಿಟ್ರೆ ಇಲ್ಲಿ ಯಾವುದೇ ತರದ ಕೊಠಡಿ ಮಹಿಳೆಯರಿಗೆ ಕೊಡ್ತಾ ಇಲ್ಲ. ಇಲ್ಲಿ ಟಿಸಿ ರೂಮ್ ಎಲ್ಲ ಮಾಡ್ಕೊಂಡಿರೋದು ನಾವು ಮೇಲೆ ನೋಡೋದಾದ್ರೆ ಮಕ್ಕಳಿಗೆ ಮಹಿಳೆಯರು ವಿಶ್ರಾಂತಿ ಪಡಿಬೇಕು ಅಥವಾ ಮಕ್ಕಳಿಗೆ ಯಾರಾದ್ರೂ ಹಾಲು ಕುಡಿಸ್ಬೇಕು ಅಂತೇಳಿ ಈ ಕೊಠಡಿ ಮಾಡ್ತಾರೆ. ಇದು ಹೆಸರಿಗೆ ಮಾತ್ರ ಸೀಮಿತ ಆಗಿರುವಂತದ್ದು. ಮಹಿಳೆಯರು ಎಲ್ಲರೂ ಸಹ ಆಚೆಗಡೆ ಕುಳಿತುಕೊಳ್ಳುವಂಥದ್ದು, ಮಕ್ಕಳಿಗೆ ಈ ಒಂದು ವರಾಂಡದಲ್ಲೇ ಹಾಲು ಕುಡಿಸುವಂತದ್ದು ಮತ್ತು ಮಕ್ಕಳನ್ನ ಇದು ಮಾಡುವಂತದ್ದು ಕೆಲಸ ಆಗ್ತದೆ. ಆದ್ರೆ ನಾನು ನೇರವಾಗಿ ದೃಶ್ಯಾವಳಿ ತೋರಿಸ್ತಾ ಹೋಗ್ತೀನಿ. ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಆನೇಕಲ್ ಬಸ್ ನಿಲ್ದಾಣ ಅಂದ್ರೆ, ಸಾರಿಗೆ ಸಚಿವರೇ ಒಮ್ಮೆ ಅದು ತಿರುಗಿ ಆನೇಕಲ್ ಬಸ್ ನಿಲ್ದಾಣ ನೋಡಿ. ನಿಮ್ಮ ತವರು ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇರುವಂತದ್ದು. ಇಲ್ಲಿ ಕುತ್ಕೊಳ್ಳೋಕೆ ಸರಿಯಾದ ಚೇರ್ಗಳು ಸಹ ಇಲ್ಲ. ಇನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ನೋಡ್ಬೋದು ಯಾವ ಮಟ್ಟಕ್ಕೆ ಆಗಿದೆ ಅಂತಂದ್ರೆ, ಸಂಪೂರ್ಣವಾಗಿ ಒಂದ್ ಕಡೆ ಚೇರ್ ಮುರಿದೋಗಿದೆ. ಆ ಮುರಿದೋಗಿರೋ ಚೇರ್ ಪಕ್ಕದಲ್ಲೇ ಗುಟ್ಕ ಹಾಕಿ ಎಷ್ಟು ದಿನ ಆಗಿದೆಯೋ ಗೊತ್ತಿಲ್ಲ, ಉಗಿದು ಅಷ್ಟರ ಮಟ್ಟಿಗೆ ಗಲೀಜಾಗಿದೆ. ಇನ್ನು ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ. ಮತ್ತೊಂದ್ ಕಡೆಗೆ ಇಲ್ಲಿ ಕುಡಿಯೋ ನೀರಿಗೆ ಅಂತೇಳಿ ಆರ್ ಒ ಪ್ಲಾಂಟ್ ಅನ್ನ ಹಾಕ್ತಾರೆ. ಆರ್ ಒ ಪ್ಲಾಂಟ್ ಕಾಟಾಚಾರಕ್ಕೆ ತಂದು ಇಲ್ಲಿ ಹಾಕಿರುವಂತದ್ದು. ಇಲ್ಲಿ ಹಾಕಿರುವಂತ ಕಾಟಾಚಾರಕ್ಕೆ ಹಾಕಿರುವಂತ ಆರ್ ಒ ಪ್ಲಾಂಟ್ ಕೇವಲ 3 ತಿಂಗಳು ಸಹ ರನ್ ಆಗಿಲ್ಲ. ಈಗ ರಿಪೇರಿಯಾಗಿ ಸುಮಾರು ತಿಂಗಳುಗಳೇ ಕಳೀತಾ ಇದಾವೆ. ಮಹಿಳಾ ವಿಶ್ರಾಂತಿ ಕೊಠಡಿ ಸಿಬ್ಬಂದಿ ಪಾಲು ಪ್ರಶ್ನಿಸಿದರೆ ಮಾಧ್ಯಮದವರ ಮೇಲೆ ಗಲಾಟೆ. ಇನ್ನು ಮಹಿಳೆಯರು ವಿಶ್ರಾಂತಿ ಪಡೆಯಲು ಇರುವಂತಹ ಕೊಠಡಿ ಕೆಎಸ್ಆರ್ಟಿಸಿ ಸಿಬ್ಬಂದಿಯ ಅಡ್ಡ ಆಗಿ ಬದಲಾಗಿದೆ. ಗರ್ಭಿಣಿಯರು, ವೃದ್ಧರು, ಮಹಿಳೆಯರು ಬಂದರೆ ಇಲ್ಲಿ ಮಹಿಳಾ ವಿಶ್ರಾಂತಿ ಕೊಠಡಿಯಲ್ಲಿ ಕೆಎಸ್ಆರ್ಟಿಸಿ ಸಿಬ್ಬಂದಿ ಕುಳಿತು ಟೈಂ ಪಾಸ್ ಮಾಡುತ್ತಾ ಅವರಿಗೆ ಸ್ಥಳವನ್ನು ಸಹ ನೀಡುವುದಿಲ್ಲ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಎಷ್ಟೇ ಬಾರಿ ತೆಗೆದುಕೊಂಡು ಬಂದಿದ್ದರೂ ಸಹ ಆನೇಕಲ್ನ ಡಿಪೋ ಮ್ಯಾನೇಜರ್ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಕಣ್ಮುಂದೆ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಸಹ ಬಗೆಹರಿಸದ ಇಲ್ಲಿನ ಕೆಎಸ್ಆರ್ಟಿಸಿ ಸಿಬ್ಬಂದಿ ಮಾಧ್ಯಮದವರ ಮೇಲೆ ರೌಡಿಸಂ ಮಾಡಲು ಮುಂದಾಗುತ್ತಾರೆ. ಈ ಕೂಡಲೇ ಸಾರಿಗೆ ಸಚಿವರು, ಸ್ಥಳೀಯ ಶಾಸಕರು ಹಾಗೂ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ. ಆನೇಕಲ್ ನಗರದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ವ್ಯವಸ್ಥೆ ನೋಡಿದ್ರೆ ನಿಜಕ್ಕೂ ಒಂಥರ ನಮ್ಗೆ ಬೇಸರದ ಸಂಗತಿ. ಕುಡಿಯೋ ನೀರಿಲ್ಲ, ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ. ಆ ಹೆಣ್ಣು ಮಕ್ಕಳು ಏನನ ಆ ಮಕ್ಕಳಿಗೆ ಹಾಲು ಕುಡಿಸೋ ವಿಶ್ರಾಂತಿ ಕೊಠಡಿ ಏನೂ ಇಲ್ಲ. ಅಲ್ಲಿ ಬಂದ್ರೆ ಸಿಬ್ಬಂದಿ ವರ್ಗದವರೇ ಬಳಸ್ಕೊಂತಾರೆ ಆ ಕೊಠಡಿಯನ್ನ. ದಯವಿಟ್ಟು ಮಾನ್ಯ ಸಚಿವರು ಮತ್ತೆ ನಮ್ಮ ಜನಪ್ರಿಯ ಶಾಸಕರು ಈ ಕಡೆ ಒಂದ್ ಸ್ವಲ್ಪ ಗಮನ ಹರಿಸಬೇಕು. ಒಟ್ನಲ್ಲಿ ಸಾರಿಗೆ ಸಚಿವರ ತವರೂರಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ರೆ ಉಳಿದ ಊರುಗಳಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಯಾವ ಮಟ್ಟಿಗೆ ಕೆಲಸವನ್ನು ಮಾಡುತ್ತಿದ್ದಾರೆ ಎಂಬ ಅನುಮಾನಗಳು ಕಾಡುತ್ತಿವೆ. ಇನ್ನಾದರೂ ಇತ್ತ ಸಾರಿಗೆ ಸಚಿವರು ಗಮನ ಹರಿಸುತ್ತಾರಾ? ಕಾದು ನೋಡಬೇಕಿದೆ. ಅಂಬರೀಶ್, ಪಬ್ಲಿಕ್ ಟಿವಿ, ಆನೇಕಲ್.